ಗಾಂಜಾ ನಶೆಯಲ್ಲಿ ಪರ್ವತವೇರಿದ ಲ್ಯಾಬ್ರಾಡರ್. ಈ ಶ್ವಾನ ಬದುಕಿದ್ದೇ ರೋಚಕ. ಲಂಡನ್ ಗಾಂಜಾ ತಿಂದು ಸ್ಕಾಟ್ಲೆಂಡ್ನ ಎತ್ತರದ ಪರ್ವತ ಬೆನ್ ನೆವಿಸ್ ಅನ್ನು ಹತ್ತಿ ಅಸ್ವಸ್ಥಗೊಂಡು ಬಿದ್ದಿದ್ದ ಲ್ಯಾಬ್ರಾಡರ್ ನಾಯಿಯನ್ನ ತುರ್ತು ರಕ್ಷಣಾ ತಂಡ ರಕ್ಷಿಸಿದೆ. ಬ್ರಿಟನ್ನ ಸರ್ರೆ ಮೂಲದ ನಾಯಿ ತರಬೇತುದಾರ ಕ್ರಿಸ್ಟಿನಾ ಬ್ಲೂಮ್ ಎಂಬುವರಿಗೆ ಸೇರಿದ ಟೋಕಿಯೋ ಹೆಸರಿನ ಈ ಶ್ವಾನವು ಸದ್ಯ ಸಂಪೂರ್ಣವಾಗಿ ಗುಣಮುಖವಾಗಿದೆ ಎಂದು ಬಿಬಿಸಿ ವರದಿ ಮಾಡಿದೆ. ಹುಲಿ ಮರಿಗಳನ್ನ ಸಾಕುತ್ತಿದ್ದ ಲ್ಯಾಬ್ರಾಡರ್ ನಾಯಿ ಪ್ರೀತಿಗೆ ನೆಟ್ಟಿಗರು ಸಲಾಂ. ನನ್ನ ನಾಯಿ ಬದುಕಲ್ಲ ಅಂದುಕೊಂಡಿದ್ದೆ. ಈ ಕುರಿತು ಮಾತನಾಡಿದ ಶ್ವಾನದ ಮಾಲೀಕಿ ಕ್ರಿಸ್ಟಿನಾ ಬ್ಲೂಮ್, ನಾನು ನಿಜವಾಗಿಯೂ ನನ್ನ ನಾಯಿಯನ್ನ ಕಳೆದುಕೊಂಡೇ ಬಿಟ್ಟೆ ಅನಿಸಿತು. ಬೆಟ್ಟದಿಂದ ಕೆಳಗೆ ಇಳಿಸುವ ಇಡೀ ಹಾದಿಯಲ್ಲಿ ಅದು ಪ್ರಜ್ಞಾಹೀನ ಸ್ಥಿತಿಯಲ್ಲೇ ಇತ್ತು. ಆ ಸಮಯದಲ್ಲಿ ದೇವರಂತೆ ಬಂದ ಲೋಟಾಬಾರ್ ಮೌಂಟೇನ್ ರೆಸ್ಕ್ಯೂ ಟೀಮ್ ನನ್ನ ನಾಯಿಯನ್ನ ಸುರಕ್ಷಿತವಾಗಿ ಕೆಳಗೆ ತಂದರು. 25 ಕೆಜಿ ತೂಕದ ಲ್ಯಾಬ್ರಾಡರ್ ಅನ್ನು ಒಂಟಿಯಾಗಿ ಬೆನ್ ನೆವಿಸ್ ಪರ್ವತದಿಂದ ಕೆಳಗೆ ಹೊತ್ತು ತರುವುದು ಕಷ್ಟದ ಕೆಲಸವಾಗಿತ್ತು. ಆ ತಂಡದ ಬೆಂಬಲಕ್ಕೆ ಕೃತಜ್ಞತೆಗಳು ಎಂದಿದ್ದಾರೆ.